ನಿಮ್ಮಪ್ಪನ್ ಮಾಡ್ಬೇಕೆಂದೇ ವಿಷಕಂಠ ವಿಷಕಂಠ ಕೈ ತೆಗೆದರೆ ಚೊಂಚ ಆಗ್ತೀಯಾ, ಕಾಲು ತೆಗೆದರೆ ಕುಂಟ ಆಗ್ತೀಯಾ, ನಿನ್ನ ಕಣ್ಣು ತೆಗೆದರೆ ಕುರುಡಾಗ್ತೀಯಾ, ನಿನ್ನ ರುಂಡಾನೆ ತೆಗೆದರೆ ಈ ಮಾಳಿಂಗನ ಪಾದದ ಮುಂದೆ ಹೆಣವಾಗಿ ಬೀಳ್ತೀಯಾ. ಯಾಕ್ಲೆ ಮೈಯಾಗಿನ ಸಕ್ಕೆದು ನನ್ನ ಮನೆಗೆ ಬಂದು ನನ್ನ ತಮ್ಮನ ಕೈ ಹಿಡಿದ ಮನ ವ್ಯಕ್ತಿ ಅಂತ ಬಗಳೆ ಪ್ರಾಯದಿಂದ ರಾಜನ ಬಂದರೆ ನೇನನ್ನು ಅರಹಿಸಿ ಬರ್ತಾನೆ ಮಗನೇ. ನನ್ನ ಅಧಿಕಾರಕ್ಕೆ ಗೌರವ ಕೊಟ್ಟನೆ ನುಡಿ ನೀಲಕಂಠ ದೇಸಾಯಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದಿಪ್ಪೆ ಅಂತಿರಬೇಕು, ನುಡಿದರೆ ಲಿಂಗವ ಮೆಚ್ಚಿ ಹೌದು ಹೌದು ಎನ್ನಬೇಕು. ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವನಲ್ಲಿ ಏನಯ್ಯ ಎಂದು 12ನೇ ಶತಮಾನದಲ್ಲಿ ಅದೇ ಬಸವಣ್ಣನವರು ರಚಿಸಿದ ವಚನವನ್ನು ದಿನಕ್ಕೊಂದೊಂದು ಸಾರಿ ನುಡಿಯೋಣವೇ. ಏ ಮಾಳಿಂಗ, ಏ ಮಾಳಿಂಗ, ಇಂತಹ ದರಿದ್ರ ಶಾಸ್ತ್ರ ಪುರಾಣಗಳನ್ನು ನಿಮ್ಮ ಹಳ್ಳಿಯ ಜನರಿಗೆ ಪಠಿಸು. ಅವು ನಿಮ್ಮ ಹಳ್ಳಿಯ ಜನರು ತಮ್ಮ ಮನಃಶಾಂತಿಗಾಗಿ ನಿರ್ಮಿಸಲ್ಪಟ್ಟಿರುವ ಕಲ್ಪನೆಯ ಕಟ್ಟುಕತೆಗಳು. ಈಗ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಹೋಗುತ್ತೀಯ, ಎಲ್ಲ ಎದೆಗೆ ಓದು ಕಲಿಸಲು. ಆಡಿ ಮಾಡದವನಾದಮ, ಆಡಿ ಮಾಡುವನು ಮಧ್ಯಮ, ಆಡದೆ ಮಾಡುವನು ಉತ್ತಮ. ಅಂತ ಉತ್ತಮರ ಲಿಸ್ಟಿಗೆ ಸೇರಿದವನದೇ ಈ ಮಾಯಾಂತಕ ಮಾಳಿಂಗ. ನಿನಗೆ ನನ್ನ ಎದೆಗೆ ಒದೆಯುವ ತಾಕತ್ತು ಇದ್ದರೆ ಈ ಭಂಡಾರದ ಒಡೆಯ ಮಾಳಿಂಗನಿಗೆ ನಿನ್ನ ತಲೆಗೆ ಒದೆಯುವ ತಾಕತ್ತು ಇದೆ. ದೊಡ್ಡಾಗಿ ಬಿಡ್ತಾನೆ ಏನಿಲ್ಲ ಗಂಟ ಇದೇ ಚಾಚನು ಬಿಡಲೇ ಚಾಚನು ಎಲ್ಲ ನಿನ್ನ ಕೈಯನ್ನೇ ಕತ್ತರಿಸಿ ಬಿಡುತ್ತೇನೆ. ಬೇಡ ಮಾಳಿಂಗ, ಸತ್ಯ ಧರ್ಮ ನ್ಯಾಯ ನೀತಿಗಳನ್ನು ತಿಳಿದೇನು? ದಿನವಿಡೀ ಬಡವರನ್ನೇ ಹಣ ಮಾಡಿ ಸದ್ಭಾವರಂತೆ ನಡೆಸುವ ಅಜ್ಞಾನಿ ಶೂನ್ಯವಾದ ಸುಳ್ಳೆಗಳ ಪಾಯುವರು. ಇಂಥ ಕೆಸರಿನ ಮೇಲೆ ಕಲೆಸೆದು ಮಗಕ್ಕೆ ಸಿಡಿಸಿಕೊಳ್ಳುವುದು ಹೋಗೋಣ. ಊರಿನ ಜನರನ್ನು ಕರೆದುಕೊಂಡು ತಹಸೀಲ್ದಾರ್ ಪರ್ಮಿಷನ್ ತಂದು ಸರ್ಕಾರ ಕಟ್ಸೋಣ. ತಹಸೀಲ್ದಾರ್ ಪರ್ಮಿಷನ್ ಈ MLA ಪರ್ಮಿಷನ್ ನಿಮಗೆ ತಹಸೀಲ್ದಾರ್ ಪರ್ಮಿಷನ್ ಕಾಣ್ತಾನ? ನೀವು ಗಂಡಸಿನ ಮಕ್ಕಳಿಗೆ ಕಟ್ಟಿಸ್ರಿ, ಆ ಪರ್ಮಿಷನ್ ನೋಡೋಣ. ನೀಲಕಂಠ ದೇಸಾಯಿ, ನಿನ್ನ ಕೈಯಲ್ಲಿ ಅಧಿಕಾರವಿದೆ ಎಂದು ಆ ವೀರನ ಸರ್ಕಲ್ ಕಟ್ಟಿಸುವುದಕ್ಕೆ ನೀ ಪರ್ಮಿಷನ್ ಸಿಗದಂತೆ ಮಾಡಬಹುದು. ನೀನಲ್ಲಲೇ ಕೊನೆ ಇಡೀ ಸರ್ಕಾರವೇ ತಿರುಗಿ ಬಿದ್ದರು. ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಇನ್ನು 15 ದಿನದೊಳಗಾಗಿ ಆ ವೀರನ ಸರ್ಕಲ್ ಉದ್ಘಾಟಿಸಿ ಅದರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಲ್ಲ, ನನ್ನ ಹೆಸರು ನನ್ನ ವಂಶದ ಹೆಸರೇ ಹೇಳುವುದಿಲ್ಲ. ಏನು ಕೆತ್ಕೋತ್ಯಾ? ಕೆತ್ತುವ ನೋಡೋಣ ಬಾರಣ. ಯಾಕೆ ನಾವು ಈ ತರ ಚೀರುತ್ತೇವೆ? ವಿಭೂತಿ ಹಚ್ಚಿದರೆ ಭಕ್ತಿ ಹೆಚ್ಚಾಗುತ್ತದೆ, ಭಂಡಾರ ಹೆಚ್ಚಿದರೆ ಪವಾಡ ಹೆಚ್ಚಾಗುತ್ತದೆ, ಹೆಗಲ ಮೇಲೆ ಕಂಬಳಿ ಇದ್ದರೆ
ಕೆಮಿಕಲ್ಸ್ ಹಾಕಿದ ಸೆಂಟ್ ಹಚ್ಚಿ ಕೆಟ್ಟ ಯೋಚನೆ ಮಾಡುವುದನ್ನು ಬಿಟ್ಟು ಹಣೆಗೆ ಬಂಡರ ಹಚ್ಚಿ ನಡಿ. ನಿಮ್ಮ ಮನೆಯಾಗ ಬಂಗಾರದ ಹೊಗೆ ಆಡ್ತೈತಿ. ಬರ್ತೇನೆ.